ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ರಾಮೇಶ್ವರಮನಲ್ಲಿದ್ದೇವೆ. ಸೊ ನಮ್ಮ ಆ್ಯಕ್ಚುಲಿ ಇವತ್ತು ನಮ್ಮ ಪ್ಲ್ಯಾನ್ ತುಂಬ ಡಿಫ್ರೆಂಟ್ ಆಗಿತ್ತು, ಬಟ್ ಯಾವುದು ಸಕ್ಸಸ್ ಆಗಿಲ್ಲ, ಎಲ್ಲ ಉಲ್ಟಪಲ್ಟ ಆಗಿದೆ. ಹೌದು. ಸ್ಟಾರ್ಟಿಂಗ್ ಫ್ರಮ್ ಈಗ ಇದು ಎಂತ ಕುರುಸುದೈ ಐಲ್ಯಾಂಡ್. ಕುರುಸುದಿ ಐಲ್ಯಾಂಡಿಗೆ ಹೋಗೋಕ್ಕೆ ಸಿಗಲಿಲ್ಲ, ಇವತ್ತು ಕ್ಲೋಸ್ ಅಂತೆ, ಏನೋ ಫಂಕ್ಷನ್ ಮತ್ತು ಹೈಟೈಟ್ಸ್ ಅಂತ. ಸೊ ಇವಾಗ ನಾವು ಅದಕ್ಕೋಸ್ಕರ ನಮ್ಮ ರೂಟ್ ಚೇಂಜ್ ಮಾಡಲಿಲ್ಲ, ಪ್ಲ್ಯಾನ್ ಸ್ವಲ್ಪ ಚೇಂಜ್ ಮಾಡಿ ಈಗ ಇಲ್ಲಿ ವಿಲುಂದಿ ತೀರ್ಥಕ್ಕೆ ಬಂದಿದ್ದೇವೆ. ಸೊ ವಿಲುಂದಿ ತೀರ್ಥ ಅಂದರೆ ಇದು ಆ್ಯಕ್ಚುಲಿ ಇಲ್ಲಿ ಸಮುದ್ರ ತಟದಲ್ಲಿರೋ ಒಂದು ವೆಲ್, ಸುತ್ತ ಸಮುದ್ರ ಉಪ್ಪು ನೀರಿದೆ, ಬಟ್ ಆ ವೆಲ್ಲಿಂದ ನಿಮಗೆ ಸ್ವೀಟ್ ವಾಟರ್ ಸಿಗುತ್ತೆ. ಸೊ ದಟ್ಸ್ ವೈ ಇದು ತುಂಬ ಫೇಮಸ್. ಇದರ ಬ್ಯಾಕ್ ಸ್ಟೋರಿ ಏನಂದರೆ, ರಾಮಾಯಣದ ಟೈಮಲ್ಲಿ ರಾಮ ಏನೋ ಸೀತೆಗೆ ಬಾಯಾರಿಕೆ ಆಯಿತು ಅಂತ ಹೇಳಿದ್ದಕ್ಕೆ ಇಲ್ಲಿ ನೀರು ತೆಗೆದದ್ದು ಅಂತ ಒಂದು ಇದು ಪ್ರಚಲಿತದಲ್ಲಿದೆ ಸ್ಟೋರಿ. ಸೊ ಅದರಿಂದಾಗಿ ಇಲ್ಲಿ ಸ್ವೀಟ್ ವಾಟರ್ ಸಿಗುತ್ತೆ ಅಂತ. ಸೊ ನಾವಿವಾಗ ಅಲ್ಲಿ ವೆಲ್ಲಿಂದ ಆ ವಾಟರ್ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ಹೌದು. ಸೊ ಆ ಸ್ವೀಟ್ ವಾಟರ್ ಟೇಸ್ಟ್ ಮಾಡಿ ಅದು ಸಮುದ್ರ ಮಿಡ್ಲಲ್ಲಿ ನೆಕ್ಸ್ಟ್ ನಾವು ಹೋಗ್ತಿದ್ದೇವೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ, ಅದು ಮತ್ತೆ ಹೇಳ್ತೇವೆ. ಸೊ ಲೆಟ್ಸ್ ಗೋ ಟೇಸ್ಟ್ ದಿ ವಾಟರ್. ಸರಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ಸುತ್ತ ಬೀಚ್ ಆ್ಯಂಡ್ ಮಿಡಲಲ್ಲಿ ನಿಮಗೆ ವೆಲ್ಲಿದೆ. ತುಂಬ ಬಿಸಿಲು ಅಂದರೆ ಹೆವಿ ಬಿಸಿಲಿದೆ, ಬಿಸಿಲು. ಸೊ ಇದೆ, ಲಾರ್ಡ್ ರಾಮ ಮೇಡ್ ದಿಸ್ ತೀರ್ಥಂ ಟು ಕ್ವೆಂಚ್ ದ ಥರ್ಸ್ಟ್ ಆಫ್ ಸೀತಾ by dipping the bow into the sea water. Hence this ತೀರ್ಥಂ is called as ವೆಲುಂದಿ ತೀರ್ಥಂ. ಸೊ ಇದು ಇಲ್ಲಿ ಬರೆದಿದೆ ನೋಡಿ, ನಾನು ಹೇಳಿದ ಸ್ಟೋರಿ. ಇದು ನಮ್ಮ ಇದು ಎಕ್ಸಾಕ್ಟ್ ಎಲ್ಲಿ ಬರುತ್ತೆ? ಇದು ಹತ್ರ ನಿಮಗೆ ರಾಮೇಶ್ವರಮಿಂದ ಒಂದು 5 ಕಿಲೋಮೀಟ್ರ್ ಹಿಂದೆ ಬರ್ತದೆ. ಸೊ ಪಂಬನ್ ಬ್ರಿಡ್ಜಿಂದ ಒಂದು 2-3 ಕಿಲೋಮೀಟ್ರ್ ನೆಕ್ಸ್ಟಲ್ಲಿ ಲೆಫ್ಟಲ್ಲಿ ಬರ್ತದೆ ಇದು. ಸೊ ಅಲ್ಲಿ ಬೋರ್ಡ್ ಇದೆ ದೊಡ್ಡದು, ವಿಲುಂದಿ ತೀರ್ಥಗೆ ಹೋಗುವ ದಾರಿ ಅಂತೇಳಿ. ಸೊ ಅದು ನೋಡಿಕೊಂಡು ಸೀದಾ ಒಳಗೆ ಬಂದರೆ ಇಲ್ಲಿ ಮುಟ್ತೀರಿ. ಸೊ ಬ್ಲೂ ವಾಟರ್ಸ್ ಅಲ್ವಾ? ನೀರು ತೆಗೆಯೋದು ಸೊ ಲೆಟ್ಸ್ ಟ್ರೈ. ನೀರು ರಾಮ ಸೀತೆಗಾಗಿ ಏನು ತೋಡಿದ ಭಾಗದಿಂದ ನಾವು ಸಹ ಇವತ್ತು ನೀರು ಕುಡಿದು yes, come on Gaurav, taste it. ಟೇಸ್ಟ್ ಮಾಡಲ್ಲ. Not that salty but not so sweet also. Okay, it's not like ಇದು ಎಂತ ಈಚೆ ಮಾಡು ಕೊಡಿ. ಸ್ವಲ್ಪ ಸಾಲ್ಟಿ ಉಂಟವ, ಸ್ವಲ್ಪ. So welcome to Rameshwaram guys. ಇದು ವೆಲುಂದಿ ಬೀಚ್. ಇದರಲ್ಲಿ ನಾವು ತೀರ್ಥ ಕೊಡೋದು ಈ ಬೀಚ್ ಹತ್ರ ಬಂದಿದ್ದೀವಿ, ಸಾಲ್ಟ್ ವಾಟರ್. ಆ್ಯಂಡ್ ಇಟ್ಸ್ ವೆರಿ ಸ್ಟೀಪ್ ಬೀಚ್. ಇಲ್ಲಿಂದಲೇ you can see steep starts. Thank God ಅಷ್ಟು ವೇವ್ ಇಲ್ಲ, ಬಟ್ very hot and I'm already drained. I don't have water now. So yeah, evening time we can enjoy a lot, but now it's so hot.
is so blue water. It's nothing like Caribbean Sea. Bay of Bengal is slightly different, I guess. Is it Bay of Bengal or Indian Ocean? Bay of Bengal. Yeah. Indian Ocean is only in the Kanyakumari. South Kanyakumari. So, ಇದೆ ನಮ್ಮ ಗುಜರಿ ಸ್ಕೂಟಿ ದಟ್ ವಿ ರೆಂಟೆಡ್. ಅದು ಸೆಲ್ಫ್ ಸ್ಟಾರ್ಟೇ ಆಗ್ತಾ ಇಲ್ಲ. ಕಿಕ್ ಸ್ಟಾರ್ಟ್ ಒಂದು ಸತಿ ಆಯಿತು, ಇನ್ನು ನೋಡ್ಬೇಕು ಈಗ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ. ಸೊ ಪರ್ ಡೇ ಇದಕ್ಕೆ ರೆಂಟ್ 800 rupees. ಇಟ್ಸ್ ನಾಟ್ 24 to 24. ಬೆಳಿಗ್ಗೆ ತೊಗೊಂಡ್ರೆ ನೀವು ಈವ್ನಿಂಗ್ ರಿಟರ್ನ್ ಕೊಡಬೇಕು, ಲೈಕ್ 7-8 ಹಂಗೆ, ಡಿಪೆಂಡ್ಸ್ ಎಷ್ಟೊತ್ತಿಗೆ ನೀವು ತೊಗೊಂಡಿದ್ದೀರಾ. ಇನ್ನೊಂದೇನೆಂದರೆ ತುಂಬ ಹಳೆ ಬೈಕ್ ಇದನ್ನು ಕೊಡ್ತಾರೆ ಇವರು, ಸ್ಕೂಟಿಯ ಬೈಕ್. ಎಲ್ಲಿ ನಡುವಲ್ಲಿ ನಿಂತು ಹೋದರೆ ಮಾತ್ರ ಗೋತಾ. ಎಷ್ಟು ಬಿಸಿಲಿದೆ ಅಂದರೆ ಇಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಇಲ್ಲಿ ಮರದಡಿಯಲ್ಲಿ ನಿಂತಾಗ ಸ್ವಲ್ಪ ಗಾಳಿ ಬರ್ತಾಯಿದೆ, ಅದರಿಂದಾಗಿ ಜೀವ ಉಳಿದಿದೆ. ಇಲ್ಲ ಅಂದರೆ ಇದರಲ್ಲಿ ಬೀಚಲ್ಲಿ ಅಂತೂ ಕಾಲಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ನಾವು ಡಿಸೈಡ್ ಮಾಡಿದ್ದೇವೆ, ಇಷ್ಟು ಬಿಸಿಲಲ್ಲಿ ತಿರುಗೋಕ್ಕಾಗಲ್ಲ. ಏನು ಮಾಡ್ತೀವಿ ಅಂದರೆ, ಒಂದು ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗಿಬಿಟ್ಟು ಮತ್ತು ರೂಮಿಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಈವ್ನಿಂಗಲ್ಲಿ ನಾವು ಧನುಷ್ಕೋಡಿಗೆ ಹೋಗ್ತೀವಿ. ಧನುಷ್ಕೋಡಿ ಇಸ್ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಅಲ್ಲಿಂದ ಶ್ರೀಲಂಕಾ ತುಂಬ ನಿಯರೆಸ್ಟ್. ಇನ್ನೇನೆಂದರೆ ನಿಮಗೆ ರಾಮ ಸೇತು ಸಹ ಗೊತ್ತಿರ್ಬೋದು, ಅದು ಅಲ್ಲೇ ಇರೋದು. ಸೊ ಲೆಟ್ಸ್ ಗೋ ದೇರ್ ಇನ್ ದ ಈವ್ನಿಂಗ್, ನಾಟ್ ನಾವ್. ಹೇಗಾಯ್ತು ಮಗ? ಎಂಜಾಯ್ಡ್? ಇವನು ಜನ್ಮಕ್ಕೂ ಶೆಕೆ ಅಂತ ಎಷ್ಟು ತನಕ ಹೇಳಲಿಲ್ಲ. ಪ್ರತಿ ಸತಿ ಎಂಥ ನಟ ಬಿಸಿಲಿದ್ರೆ ಸಹ ಹೋಗುವ ಅಂತ ನನ್ನ ಜೀವ ತಿಂತ ಇರ್ತಾನೆ. ಇವತ್ತು ಏನೋ ಪುಣ್ಯಕ್ಕೆ ತುಂಬ ಬಿಸಿಲುಂಟು, ಆಯಿತು ರೂಮಲ್ಲಿ ಮಲಗುವ ಅಂತ. ಸೊ ಗೌರವಿದ್ದು ಸ್ಟ್ರಗಲ್ ಸ್ಟಾರ್ಟ್ ಆಯಿತು. ಸೆಲ್ಫ್ ಸ್ಟಾರ್ಟ್ ಈಗಲೂ ಆಗಲಿಲ್ಲ, ಈಗ ಕಿಕ್ ಸ್ಟಾರ್ಟ್ ಶುರು ಮಾಡಿದ್ದಾನೆ. ಲೆಟ್ಸ್ ಸಿ. ಅಪ್ಪ ಥ್ಯಾಂಕ್ ಗಾಡ್. ಆಗಲೇ 2 ಸತಿ ಮಾಡಿದಾಗೂ ಆಗಿಲ್ಲ, ಈಗ ಆಯಿತು, ಪುಣ್ಯ. ವೇಟ್ ಮ್ಯಾನ್. ಓಕೆ, ಸೊ ಪುಣ್ಯಕ್ಕೆ ಈಗ ಕಿಕ್ ಸ್ಟಾರ್ಟ್ ಆಯಿತು. ಆಗಲೇ ಫುಲ್ ಕಿಕ್ ಸ್ಟಾರ್ಟ್ ಮಾಡಿದ ಆಗಿರಲಿಲ್ಲ. ಸೆಕೆಂಡ್ ಟೈಮ್ ಒಳಗೆ ಆಯಿತು, ಥರ್ಡ್ ಟೈಮು ಇವಾಗ ಆಯಿತು. ಸೆಲ್ಫ್ ಏನೋ ರಟ್ಟಿದೆ ಇದು. ಸೊ ನೋಡ್ಬೋದು ನೀವು ಎಷ್ಟು ಬಿಸಿಲಿದೆ ಅಂತ. ಅಪ್ಪ, ನಾನು ಇದನ್ನು ಬುಕ್ ಮಾಡೋ ಟೈಮಲ್ಲಿ ವೆದರ್ ಪ್ರಿಡಿಕ್ಷನ್ ನೋಡಿದ್ದೆ, ಬಿಸಿಲಿರುತ್ತಾ ಅಲ್ಲ ಏನು ಅಂತ. ಆ್ಯಕ್ಚುಲಿ ರೈನಿ ಇರುತ್ತೆ ಅಥವಾ ಕ್ಲೌಡಿ ಇರುತ್ತೆ ಅಂತ ಇತ್ತು, ಅದಕ್ಕಾಗಿ ನಾನು ಬುಕ್ ಮಾಡಿದ್ದು. ಬಟ್ ವೆದರ್ ಪ್ರಿಡಿಕ್ಷನಲ್ಲಿ ನಮ್ಗೆ ಯಾವತ್ತೂ ಬರಬಾರ್ದು. ಇದು ಸುಡು ಬಿಸಿಲು ಇದೆ, ಸುಡು ಬಿಸಿಲು. ಕ್ಲೌಡಿ ಹೋಗಲಿ, ರೈನಿಗೂ ಹೋಗಲಿ, ಕ್ಲೌಡಿನೂ ಇಲ್ಲ, ಏನೂ ಇಲ್ಲ. ಸೊ ಇದು ನಮ್ಮದು ಜ್ಯೋತಿರ್ಲಿಂಗ ವಿಸಿಟಿಗೆ ಅಂತವೇ ನಾವು ಬಂದಿರೋದು. ನಾವು ಸೋಫಾರ್ 2 ಜ್ಯೋತಿರ್ಲಿಂಗ ವಿಸಿಟ್ ಮಾಡಿದ್ದೇವೆ, ಕಾಶಿ ಆ್ಯಂಡ್ ಕೇದಾರ್ನಾಥ್. ಈಗ ರಾಮೇಶ್ವರಂ ಇದ್ದು ವಿಸಿಟ್ ಮಾಡೋಕ್ಕೆ ಬಂದಿದ್ದೇವೆ. ಸೊ ದೇರ್ ಆರ್ 12 ಜ್ಯೋತಿರ್ಲಿಂಗಾಸ್. ಹಾಗಾಗಿ ಫಸ್ಟ್ ಟೆಂಪಲ್ ಹೋಗಬೇಕು ಅಂತ ಇತ್ತು, ಬಟ್ ಏನಾಯ್ತು ಹೇಳಿದರೆ ಬಂದು ಮುಟ್ಟಬೇಕಾದ್ರೇ ಲೇಟ್ ಆಯಿತು. ನಾವು ಆ್ಯಕ್ಚುಲಿ ಬಸ್ಸಲ್ಲಿ ಬಂದ್ವಿ. ಸೊ ಬಸ್ ತುಂಬ ಲೇಟ್ ಆಯಿತು, 8 ಹಂಗೆ ಮುಟ್ಟಿಸಿದ್ರು. ಮತ್ತು ರೂಮಿಗೆ ಹೋಗಬೇಕಾದ್ರೆ ನಾವು 9:30 ಆಯಿತು. ಹಾಗೆ ಇನ್ನು ಫುಲ್ ನಮಗೆ ದರ್ಶನ ಸಿಗಲ್ಲ, ಯಾಕಂದರೆ ಶೇಷನಾಗಮಣಿ ನೋಡಬೇಕಂದ್ರೆ ನೀವು ಅರ್ಲಿ ಮಾರ್ನಿಂಗೇ ಹೋಗಬೇಕು, ಮತ್ತು ತೀರ್ಥಸ್ಥಾನ ಎಲ್ಲ ಮಾಡಲಿಕ್ಕೆ. ಸೊ ನಾವು ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಗೆ ಇದರದ್ದು ಟೆಂಪಲ್ ವಿಸಿಟ್ ಮಾಡೋಣ ಅಂತ ಇದ್ದೀವಿ. ಸೊ ಇವತ್ತು ನಾವು ಇಲ್ಲೇ ಎಲ್ಲ ಲೋಕಲ್ ಸೈಟ್ ಸೀಯಿಂಗ್ ಮಾಡೋಣ ಅಂತ ಬೈಕ್ ರೆಂಟ್ ಮಾಡಿದ್ವಿ. ಬಟ್ ಒಂದು ಐಲ್ಯಾಂಡ್ಗೆ ಹೋಗಬೇಕಿತ್ತು, ಅದು ಕ್ಲೋಸ್ ಆಗಿದೆ. ಇಲ್ಲಿ ಬಂದ್ವಿ, ಹೆವಿ ಬಿಸಿಲು ಅಂದರೆ ಕಾಲು ಇಡೋಕ್ಕಾಗಲ್ಲ ಬೀಚಲ್ಲಿ. ಸೊ ಈಗ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಹೋಗೋಣ ಅಂತ ರೂಮಿಗೆ. ದಟ್ಸ್ ದ ಪ್ಲ್ಯಾನ್ ಫಾರ್ ನಾವು. ಈವ್ನಿಂಗ್ ಟೈಮಲ್ಲಿ ಸನ್ಸೆಟ್ ನೋಡೋಕ್ಕೆ ಧನುಷ್ಕೋಡಿಗೆ ಹೋಗ್ತೀವಿ. ಆಮೇಲೆ ನಿಮಗೆ ರಾಮ್ ಸೇತು ತೋರಿಸ್ತೀವಿ, ಎಲ್ಲಿತ್ತು ನಮ್ಮ mythological, no, I won't call it mythological. We should stop calling it a mythological story. We can call it a historic stories, because we believe that it happened. So it's a history, not a mythology. So in our history, ಇವರು ವಾನರ ಸೇನಾ ಬಿಲ್ಟ್ ಮಾಡಿದ್ದ ರಾಮ ಸೇತು ಅಲ್ಲೇ ಇರೋದು, ಧನುಷ್ಕೋಡಿಯಿಂದ ಶ್ರೀಲಂಕಾಗೆ. ಸೊ
ಸೊ ಇಟ್ಸ್ ಅಪ್ರಾಕ್ಸಿಮೇಟ್ಲಿ 13 or 14 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಧನುಷ್ಕೋಡಿಯಿಂದ. ಸೊ ಇಟ್ಸ್ ಅ ನಾರ್ದರ್ನ್ ಪಾರ್ಟ್ ಆಫ್ ಶ್ರೀಲಂಕಾ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡಿ, ಇದೇ ಹೈವೇ. ಪಂಬಾ ಬ್ರಿಡ್ಜ್ ಅದಕ್ಕೆಲ್ಲ ಹೋಗ್ಬೋದು. ಪೆಟ್ರೋಲ್ ಬಂಕ್ ನಿಮಗೆ ಒಂದೊಂದು ಕಿಲೋಮೀಟರಲ್ಲೂ ಆಲ್ಮೋಸ್ಟ್ ಇದೆ. ಎಲ್ಲ ಕಡೆ 2 ಕಿಲೋಮೀಟರ್ 1 ಕಿಲೋಮೀಟರಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಂತ ಇದೆ. ಸೊ ಪೆಟ್ರೋಲ್ ಹಾಕ್ಸೋಕ್ಕೇನು ಪ್ರಾಬ್ಲಮ್ ಆಗಲ್ಲ. ನಮ್ಮ ಪಿಂಕಿ ಪಾಂಕಿ ನೋಡಿ ಡ್ರೈವ್ ಮಾಡ್ತಾ ಇದ್ದಾನೆ. ಮತ್ತು ಇದು ದೇವರಲ್ಲಿ ಸ್ನಾನ ವರ್ಷೊತ್ತಿಗೆ ಸಿಗ್ತದೆ, ರಾತ್ರಿ ಮುಚ್ಚೋರಾಗಿರ್ತದೆ. ಸೊ ತುಂಬ ಬಾಯಾರಿಕೆ ಆಗಿತ್ತು ಅಂತೇಳಿ ಇಲ್ಲಿ ವಾಟರ್ಮೆಲನ್ ಸ್ಟಾಲ್ ಇತ್ತು. ಸೊ ವಾಟರ್ಮೆಲನ್ ಜ್ಯೂಸ್ ಕುಡಿಯೋಕ್ಕೆ ಅಂತ ನಿಂತಿದ್ದೇವೆ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಇಲ್ಲಿ ನೋಡಿ, ವಾಟರ್ಮೆಲನ್. ಸೊ ಇಲ್ಲಿದು ವಾಟರ್ಮೆಲನ್ ಜ್ಯೂಸ್. ಅಷ್ಟೇನು ಫ್ರೆಶ್ ಇಲ್ಲ. ಓಕೆ, ಹೇಗಿದೆ? ಸ್ವಲ್ಪ ಹುಳಿ ನಾವೀಗ ಇದ್ದೇವೆ ಧನುಷ್ಕೋಡಿ. ಧನುಷ್ಕೋಡಿಯಲ್ಲಿದ್ದೇವೆ. ಆ್ಯಂಡ್ ಇಲ್ಲಿಂದನೇ ನಿಮಗೆ ರಾಮ ಇದು ಕಟ್ಟಿದ್ದು, ಏನು ಹೇಳ್ತಾರೆ, ಸೇತುವೆ ಕಟ್ಟಿದ್ದು. ರಾಮ ಸೇತು ಕಾಣಿಸ್ತದೆ. ಮೇ ಬಿ ಅಲ್ಲಿ ಆ ಲೈನಲ್ಲಿ ಇರಬೇಕಾಗುತ್ತೆ ಅಲ್ವಾ? ನಾಟ್ ಶೋರ್. ಬನ್ನಿ ಒಂದು ಅಲ್ವಾ? ದಟ್ಸ್ ಧನುಷ್ಕೋಡಿ. ಸೊ ನಾವಿವಾಗ ಧನುಷ್ಕೋಡಿಯಲ್ಲಿದ್ದೇವೆ. ಇಲ್ಲಿಂದ ಶ್ರೀಲಂಕಾ ಐ ಥಿಂಕ್ 13 to 14 kilometers ಫ್ರಮ್ ಹಿಯರ್. ಇಟ್ಸ್ ವೆರಿ ನಿಯರ್. ಬಟ್ ನಾವು ವಿ ಆರ್ ಟ್ರೈಂಗ್ ಟು ಲೊಕೇಟ್ ವೇರ್ ಇಸ್ ರಾಮ ಸೇತು, ಬಟ್ ಸಿಗ್ತಾ ಇಲ್ಲ. ಏರಿಯಲ್ ವ್ಯೂ ಮಾತ್ರ ಐ ಥಿಂಕ್ ಕಾಣುತ್ತೆ ಅನಿಸುತ್ತೆ. ಹೀಗೆ ನೋಡಿದರೆ ಕಾಣಲ್ಲ. ಮತ್ತು ಅಲ್ಲೊಂದು ಕಾಣಿಸ್ತಿದೆ, ಐ ಡೋಂಟ್ ನೋ ಇಸ್ ಇಟ್ ರಾಮ ಸೇತು. ಬಟ್ ನಾವು ಅಲ್ಲಿ ನೋಡಿದ್ದೇವೆ, ಏನಂತಾರೆ, ಅದೇ ಅಲ್ವಾ? ಸೊ ಹಾಗೇ ಅದುವೇ ಅನಿಸುತ್ತೆ ರಾಮ ಸೇತು. ಐ ಥಿಂಕ್ ಐ ವಿಲ್ ಅಟ್ಯಾಚ್ ದ ಏರಿಯಲ್ ವ್ಯೂ ಅಲ್ಲಿ ಸರಿಯಾಗಿ ಕಾಣುತ್ತೆ, ಇದರಲ್ಲಿ ಕಾಣಲ್ಲ. ಉಂಟು ಇಲ್ಲೇ ಬೈತಾನೆ. I have to purchase some other things, but not more. Is this real shells?
ಫ್ರಮ್ ಧನುಷ್ಕೋಡಿ. ಇಲ್ಲಿ ಸನ್ಸೆಟ್ ಆಗ್ತಾ ಇದೆ. ಈಗ ಯಾವುದಾದ್ರೂ ಬೀಚಿಗೆ ಹೋಗೋಣ ಅಂತ. ಲೆಟ್ಸ್ ಸಿ. ಇವತ್ತು ಸಂಡೇ ಆದ್ದರಿಂದ ಇಲ್ಲಿ ಹೆವಿ ಜನ ಇದ್ದಾರೆ. ತುಂಬ ರಶ್ ಇತ್ತು. ಎಲ್ಲೂ ಒಂದು ಖಾಲಿ ಸ್ಪೇಸ್ ಅಂತಾನೆ ಸಿಗಲಿಲ್ಲ ಕುತ್ಕೊಳ್ಳೋಕ್ಕೆ. This is the beautiful Dhanushkodi for you guys. ಫೋಟೋ ಬೇಕು ಅಂತ ಅನಿಸ್ತಾ ಉಂಟು. ಬಟ್ ಐ ಡೋಂಟ್ ನೋ, ವೆಹಿಕಲ್ ಬಂದರೆ ಕಷ್ಟ. ಬರ್ತಾ ಇದೆ, ಸೊ ಐ ಡೋಂಟ್ ಥಿಂಕ್ ಐಲ್ ಗೆಟ್. ಬಟ್ ಈ ಥರ ಎಂಟಿ ರೋಡ್ ತುಂಬ ಚೆನ್ನಾಗಿದೆ ಅಲ್ಲ ಇದು. ಸೊ ನಮಗೆ ರಾಮ ಸೇತು ಆ್ಯಕ್ಚುಲಿ ಕಣ್ಣಿಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಯಾಕಂದರೆ ಅದು ತುಂಬ ಏರಿಯಲ್ ವ್ಯೂ ಅಲ್ಲಿ ನೋಡಿದರೆ, ಮೇಲಿಂದ ನೋಡಿದರೆ ಮಾತ್ರ ನಿಮಗೆ ಕಾಣುತ್ತೆ. ಹೀಗೆ ನೋಡಿದರೆ ಅಷ್ಟೇನು ಗೊತ್ತಾಗಲ್ಲ. ಬಟ್ ಅಲ್ಲಿ ಒಂದು ಐಲ್ಯಾಂಡ್ ಥರ ಒಂದು ಕಾಣ್ತಾ ಇತ್ತು, ಲೈಕ್ ಈ ಥರ ಸ್ವಲ್ಪ ಸ್ವಲ್ಪ ನೀರಿನ ನಡುವಲ್ಲಿ. ಐ ಗೆಸ್ ದಟ್ ಈಸ್ ದ ರಾಮ ಸೇತು. ಇಲ್ಲಿ ನೋಡಿ ನೀರೆಲ್ಲ ಒಳಗೋಗಿದೆ. ಇಲ್ಲಿ ನೀರು ಹೆವಿ ಹೊಡಿತಾ ಇದೆ ಈಚೆ ಸೈಡಿಂದ. ಸೊ ಅದೇ ನಮಗೆ ಎಕ್ಸಾಕ್ಟಾಗಿ ರಾಮ ಸೇತು ಯಾವುದು ಅಂತ ನೋಡೋಕ್ಕೆ ಸಿಕ್ಕಿಲ್ಲ. ಬಟ್ ವಿ ಫೆಲ್ಟ್ there is something bridge kind of thing in between the sea. ಅದೇ ಮೋಸ್ಟ್ಲಿ ರಾಮ ಸೇತು ಅನಿಸುತ್ತೆ. ಆ್ಯಂಡ್ ನಮಗೆ ಆ ಫ್ಲೋಟಿಂಗ್ ಸ್ಟೋನ್ ಏನಿದೆ, ಕಲಿಯುಗದ ಫ್ಲೋಟಿಂಗ್ ಸ್ಟೋನ್ ನಮಗೆ ಇಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ, ಅಲ್ಲಿ ಇಟ್ಟಿದ್ದಾರೆ. ಸೊ ಇಟ್ಸ್ ಅ ಸಿಮಿಲರ್ ಕೈಂಡ್ ಆಫ್ ಸ್ಟೋನ್. ರಾಮಾಯಣದ ಟೈಮಲ್ಲಿ ಯುನೋ ರಾಮ ಸೇತು ಈ ಬ್ರಿಡ್ಜ್ ಕಟ್ಟೋಕ್ಕೆ ಅವರು ಉಪಯೋಗಿಸಿದ್ದು. ಯಾ, ಸೊ ಇಲ್ಲಿ ಧನುಷ್ಕೋಡಿಯಲ್ಲಿ ಅಂಥ ಸ್ಟೋನ್ಸ್ಗಳು ತುಂಬ ನೋಡಿಕ್ಕೆ ಸಿಗುತ್ತೆ ಅಂತೆ. ಬಟ್ ನಮಗೆ ಸಿಕ್ಕಿಲ್ಲ. ಅದೇ ತುಂಬ ಆಚೆ ಹೋಗಬೇಕು. ನಮಗೆ ಟೈಮು ತುಂಬ ಲೆಸ್ ಇದೆ. ಹಾಗಾಗಿ ನಾವು ಜಾಸ್ತಿ ಡೀಪ್ ಹೋಗಲಿಲ್ಲ ಇಲ್ಲಿ. ಬಟ್ ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್. ಇನ್ನು ಇಲ್ಲೆಲ್ಲಾದರೂ ಆ ಪತ್ತರ್ ಸಿಗುತ್ತಾ ಅಂತ ನೋಡಬೇಕು. ಅದು ಆ್ಯಕ್ಚುಲಿ ನಾವು ಇವಾಗ ಅಲ್ಲಿ ಕೂತಿದ್ವಲ್ಲ, ಅಲ್ಲೇ ಅದೇ ಏರಿಯಾದಲ್ಲಿ ಆ ಪತ್ತರ್ ಇದೆ ಅಂತೆ. ಬಟ್ ಹುಡುಕಬೇಕು ಅಂತಂದು. ಸೊ ಆ್ಯಕ್ಚುಲಿ ಆ ಪತ್ತರ್ ಏನು ತೇರ್ತದೆ, ಫ್ಲೋಟ್ ಆಗ್ತದೆ, ಅದು ವಾಲ್ಕೆನಿಕ್ ಇದರಿಂದ ಮಾಡಿದ್ದು. ಇಲ್ಲಾಂದರೆ ದೋಸ್ ವೇರ್ ಕೋರಲ್ಸ್. ಅದರಿಂದಾಗಿ ಅದರ ಬಯಾನ್ಸಿ ನೀರಿಗಿಂತ ಕಮ್ಮಿ ಇರುತ್ತೆ. ಸೊ ಇಟ್ ಕ್ಯಾನ್ ಕ್ರಿಯೇಟ್ ಅ ಬಯಾನ್ಸಿ ಆ್ಯಂಡ್ ಇಟ್ ಕ್ಯಾನ್ ಫ್ಲೋಟ್. ವಾವ್, ದಿಸ್ ಇಸ್ ಆಸಮ್. ಸೊ
ಇವಾಗ ನಾವಿಲ್ಲಿ ಚಾಯ್ ಕುಡಿಯೋಣ ಅಂತ ನಿಲ್ಲಿಸಿದ್ದೇವೆ. ಸೊ ದಿಸ್ ಈಸ್ ಸ್ಮಾಲ್ ಟೀ ಸ್ಟಾಲ್. ನಮ್ಗೆ ನೋಡ್ಬೋದಲ್ವಾ ಹಿಂದ್ಗಡೆ ಹೀಗಿದೆ. ಇಲ್ಲಿ ವೆದರ್ ಸನ್ ಈಸ್ ಸೆಟ್ಟಿಂಗ್. ರೋಡಲ್ಲಿ ಆಲ್ಮೋಸ್ಟ್ ಈ ಥರ ಹೊಯ್ಗೆ ಬಂದಿದೆ. ಈಗ ಬೀಳ್ತಿದ್ದಾಗ ಅವರು, ಯಾಕಂದರೆ ತುಂಬ ಬಂದಿದೆ, ಅದು ಇದಾಗ್ತಾ ಇರಲಿಲ್ಲ. ನಮ್ಮ ಡಬ್ಬ ಸ್ಕೂಟಿ ಅಲ್ಲಾಡ್ತಾ ಇತ್ತು. ಎಂಚಾಂಡು ಹೆಡ್ಡನ್ ಎಲ್ಲಿಯಾ? ಹೇಗೆ ಬಿಸ್ಕಿಟ್ ತಿನ್ನೋದು? ಡುಬಾನಿಕ ಆ್ಯಂಡ್ ಬ್ಲುಂಕ್. ಇಲ್ಲೇ ಇದೆ ನೋಡಿ, ಇದು ಏನು ಲೈಟ್ ಹೌಸ್. ಅಲ್ಲೊಂದು ಟೆಂಪಲ್, ಅಬಂಡನ್ ಟೆಂಪಲ್ ಇದೆ, ಮಾಡ್ತಾ ಇದ್ದಾರೆ ಮೇಬಿ. ಯಾ, ಸೊ ಅಲ್ಲಿ ನೋಡ್ಬೋದು ಸನ್ಸೆಟ್ ಆಗ್ತಾ ಇದೆ. ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಸಿ. ಐ ಥಿಂಕ್ ಯು ಕ್ಯಾನ್ ಸಿ. ಎಷ್ಟಾಯಿತು ಕೊಟ್ಟಿಯಾ? ಸೊ ಧನುಷ್ಕೋಡಿ ಬರ್ತೀರಾ ಅಂತ ಆದರೆ ಸಿಟಿ ಬಸ್ ಕೂಡ ಇದೆ. ಇದು ಅಲ್ಲಿ ರಾಮೇಶ್ವರಂ ಟೆಂಪಲ್ ಸರೌಂಡಿಂಗ್ಸಿಂದ ನಿಮಗೆ ಸಿಗುತ್ತೆ ಇದು ಬಸ್. ಬಟ್ ಐ ಡೋಂಟ್ ನೋ ದ ಟೈಮಿಂಗ್ಸ್ ಯಾವಾಗೆಲ್ಲ ಇದೆ ಅಂತ. ಬಟ್ ಉಂಟು. Cheers guys. Chai and biscuit. Temple. Nice, nice. Hands up. ಅಲ್ಲೊಂದು ಕ್ಯೂಟಿ ಪೈ ಇದೆ. Say hi. Hi. Sunset ride. ನಾವೀಗ ಕಾಫಿ ಫೈನಲಿ ಚೀಪಿಂಗ್ ನಂತರ ನಮ್ಮ ಪುನಃ ಪ್ರಯಾಣ superb guys, it's superb. You can see ಇನ್ನೊಂದು ದಿನಕ್ಕೆ ನಾವಿವತ್ತು ಸರ್ಪ್ರೈಸಿಂಗ್ ಎಷ್ಟು ಗಂಟೆಗೆ ಇದ್ದಿದ್ದೇವೆ ಇವರ 3:45. ಸೊ 3:45 ಎದ್ದು ಈಗ ಅಗ್ನಿ ತೀರ್ಥದಲ್ಲಿ ಇದು ಮಾಡೋಕ್ಕೆ ಹೋಗ್ತಾಯಿದ್ದೀವಿ, ಏನು ಡುಬ್ಕಿ ಮಾಡೋಕ್ಕೆ. ಅದಾದ ನಂತರ 21 ವೆಲ್ಸಲ್ಲಿ ಸ್ನಾನ ಮಾಡಬೇಕು.
ಆದಮೇಲೆ ನಾವು ಮಣಿ ದರ್ಶನ ಮತ್ತು ಟೆಂಪಲ್ ವಿಸಿಟ್ ಮಾಡಿ ಇದ್ರೆ ನಮ್ಮ ಎಂಥ ಇಲ್ಲಿಯ ದರ್ಶನ ಮುಗೀತದೆ. ಇದು ಜ್ಯೋತಿರ್ಲಿಂಗ ದರ್ಶನ ಮುಗೀತದೆ. ಸೊ ಇದು ಸೌತ್ ಗೇಟ್ ಅಲ್ಲ. ಈಸ್ಟ್ ಗೇಟಿಂದ ಸ್ಪೆಷಲ್ ದರ್ಶನ ಇರೋದು ಮಣಿ ನೋಡಲಿಕ್ಕೆ. ಸೊ ಐ ಥಿಂಕ್ ಅಲ್ಲಿ ಹೇಳಿದ್ರು, ನಾವು ನೆನ್ನೆ ಎನ್ಕ್ವೈರಿ ಮಾಡುವಾಗ 50 ರೂಪೀಸ್ ಪರ್ ಪರ್ಸನ್ ಅದಕ್ಕೆ ಅಂತ. 6 ಗಂಟೆ ತನಕ ನೀವು ವಿಸಿಟ್ ಮಾಡೋದಾದರೆ, ಅದಾದಮೇಲೆ ಫ್ರೀ ವಿಸಿಟ್. ಈಗ ನೋಡುವ, ಫಸ್ಟ್ ಎಲ್ಲ ನಮ್ಮ ತೀರ್ಥ ಸ್ನಾನ ಮುಗಿಸ್ಕೊಂಡು ಬರೋಣ. ಅಗ್ನಿತೀರ್ಥ ಫಸ್ಟ್ ಡುಬ್ಕಿ ಪಾಯಿಂಟ್. ಅಗ್ನಿತೀರ್ಥ ಹೇಳಿದರೆ ಅದು ಸಮುದ್ರದಲ್ಲಿ ನೀವು ಮುಳುಗೋದು. ಅದಾದ ನಂತರ ಟೆಂಪಲ್ ಹತ್ರ ಬಂದು 22 ವೆಲ್ಸ್ ಇದೆ. ಆ 22 ವೆಲ್ಸಿಂದ ನೀವು ತೀರ್ಥ ಸ್ನಾನ ಮಾಡಬೇಕು. ಸೊ ಅಲ್ಲಿ ಮಾರ್ನಿಂಗ್ 4 o'clock ನಮ್ಮ ತೀರ್ಥ ಸ್ನಾನ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೇವೆ. ಹೀಗಿದೆ ಇವತ್ತು ಮಂಡೇ ಅದರಿಂದ ಅಷ್ಟೊಂದು ಜನ ಇಷ್ಟು ಹೇಳುವಷ್ಟು ಅಷ್ಟು ಕಾಣಿಸ್ತಾ ಇಲ್ಲ, ಇದ್ದಾರೆ. ಪ್ಲೇಸಸ್ಸಿಗೆ ಬಂದರೆ ಯಾವಾಗಲೂ ಕೊಚ್ಚೆ ಇದ್ದೇ ಇರುತ್ತೆ ಎಲ್ಲ ಕಡೆ. ಇದೊಂದು ಯಾಕೆ ಕ್ಲೀನ್ ಇಡೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ಈಗ ಇಷ್ಟು ಬೆಳ್ಳಂಬೆಳಿಗ್ಗೆ ಸಹ ಇಲ್ಲಿ ಸೆಕೆ ಇದೆ. ಇಲ್ಲಿ ಏನು ಕೋಲ್ಡ್ ಫೀಲೇ ಆಗ್ತಾ ಇಲ್ಲ, ತುಂಬ ಸೆಕೆ ಫೀಲ್ ಆಗ್ತದೆ. ಸೊ ಇದೇ ಅಗ್ನಿತೀರ್ಥ, ಇದು ಸಮುದ್ರ. ಇಲ್ಲೇ ನೀವು ಹೋಗಿ ಡುಬ್ಕಿ ಮಾಡಲಿಕ್ಕೆ. ಸೊ ನಾವು ನಮ್ಮ ಸಮುದ್ರ ಸ್ನಾನಕ್ಕೆ ಬಂದಿದ್ದೇವೆ. ಇದು ಅಷ್ಟು ಏನು ಹೇಳ್ತಾರೆ, ಇಲ್ಲಿ ಇದಿಲ್ಲ, ವೇವ್ಸ್ ಇಲ್ಲ. ಹೌದಾ ಅಲ್ವಾ ಅಂತ ವೇವ್ಸ್ ಇದೆ. ಸೊ ಓಕೆ, ಗೌರವ್ ಹೋಗಿದ್ದಾನೆ. ಕಾಣೋದಿಲ್ಲ, ಲೈಟೇ ಇಲ್ಲ. ಕನ್ನಡಕ್ಕೆ ಹಾಕ್ಲಿಕ್ಕೆ ಇರೋದ್ರಿತ್ತು ಸ್ವಲ್ಪ ಪ್ರಾಬ್ಲಮ್. ಪುರಡಯ್ಯ ಸೊ ಇಟ್ಸ್ ಮೈ ಟರ್ನ್. ಹೋಗಿ ಮುಂದೆ ಹೋಗಿ ಸಾಕು. ಮುಳುಗಲ್ಲ, ಕೂತ್ಕೋ. ಸ್ವಲ್ಪ ಮುಂದೆ ಹೋಗು ಆಗದ್ರೆ. ಅಪ್ಪಿ ಕೂತ್ಕೋ. ಅದು ಮಾಡಬೇಡ, ಬಟ್ಟೆ ಇದು ಕೂದಲು ಮಾಡಬೇಡ. ಕೂದಲು ಮಾಡಿಲ್ಲ, ಕೂದಲು ನಾನು ಕೈಯಲ್ಲಿ ಹಿಂಡಿದ್ದಷ್ಟೇ. ಹಬ್ಬ ಆಯಿತು. ಒಂದು ಡುಬ್ಕಿ, ಮುಖ ಎಲ್ಲ ಸಾಲ್ಟಿ ಇರ್ತಿದೆ. ಈಗ ಫ್ರೆಶ್ ವಾಟರಲ್ಲಿ ಫ್ರೆಶ್ ವಾಟರ್ ತೀರ್ಥದಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಿದ್ವಿ. ಸೊ ಟೇಕ್ ದಿಸ್. ಓಕೆ, ಆಲ್ರೈಟ್ ಗೈಸ್, ಅಗ್ನಿತೀರ್ಥ ಸ್ನಾನ ಆಯಿತು ನಮ್ಮದು. ಇವಾಗ ದೇವಸ್ಥಾನದ ಬೆಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಗೈಸ್. ಫಸ್ಟ್ ನಮ್ಮ
ತೀರ್ಥ ಸ್ನಾನ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೇವೆ. ಇಲ್ಲಿ ಇವಾಗ ಆಮೇಲೆ ಏನಿದ್ರು ಕಾಫಿ ಟೀ ಕುಡಿಯೋಣ ಅಂತ. ಗೌರವ್ ನನಗಿಂತ ಫಾಸ್ಟ್ ಓಡ್ತಾ ಇದ್ದಾನೆ. बहुत छोटा है इसमें। ಓಂ ನಮಃ ಶಿವಾಯ. ಸೊ ನಾವಿವಾಗ ನಮ್ಮದು ಸ್ಫಟಿಕದ ಮಣಿ ಮಣಿ ಅಥವಾ ಶೇಷನಾಗ್ ಮಣಿದು ದರ್ಶನ ಮಾಡಿ ಬಂದ್ವಿ. ಸೊ ಇನ್ನು ನಾವು ನಮ್ಮ ವೆಲ್ಸಿಗೆ ಸ್ನಾನಕ್ಕೆ ಹೋಗಬೇಕು. ಸೊ ಹೀಗಿದೆ ಕಾರಿಡಾರ್ಸ್, ಚೆನ್ನಾಗಿದೆ. ಸೊ ಕರೆಕ್ಟಾಗಿ ಇನ್ಫಾರ್ಮೇಷನ್ ಎಲ್ಲೂ ಇಲ್ಲ ಏನು ಮಾಡಬೇಕು ಅಂತ. ಸ್ಫಟಿಕ ಮಣಿ ದರ್ಶನ ನಿಮಗೆ 6 o'clock ತನಕ ಮಾತ್ರ ಇರೋದು. ಸೊ ಫಸ್ಟ್ ನೀವು ಎದ್ದ ಹಾಗೆ ಇಲ್ಲಿ ಸ್ಫಟಿಕ ಮಣಿ ದರ್ಶನಕ್ಕೆ ಬನ್ನಿ. ಸೊ ಫಸ್ಟ್ ನೀವು ಸ್ಫಟಿಕ ಮಣಿ ದರ್ಶನಕ್ಕೆ ಬನ್ನಿ. ಅದಾದಮೇಲೆ ನೀವು ತೀರ್ಥಸ್ಥಾನಕ್ಕೆ ಹೋಗಿ. ಯಾಕಂದರೆ ತೀರ್ಥಸ್ಥಾನ ಓಪನ್ ಆಗೋದು 5:30ಗೆ. ಸೊ 5:30ಗೆ ನೀವು ಅಲ್ಲಿ ಹೋದರೆ ಇಲ್ಲಿ ಬರೋಕ್ಕಾಗಲ್ಲ. ಇಲ್ಲಿ 6 o'clock ತನಕ ಮಾತ್ರ ಓಪನ್ ಇರುತ್ತೆ. ಸೊ ಫಸ್ಟ್ ಇಲ್ಲಿ ಬನ್ನಿ, ಮತ್ತು ತೀರ್ಥಸ್ಥಾನ ಮಾಡ್ಕೊಂಡು ಬನ್ನಿ. ನಾವು ನಮ್ಮ ಅಗ್ನಿ ತೀರ್ಥದಲ್ಲಿ ಮುಳುಗಿ ಬಂದಿದ್ದೀವಿ. ಈಗ ಇನ್ನು ವೆಲ್ಸ್ ಕಡೆ ಹೋಗಬೇಕು. ಹೀಗಿದೆ ನೋಡಿ, ಇದು ಬ್ಯೂಟಿಫುಲ್ ಆಗಿದೆ. ಸೊ ಹೀಗಿದೆ ಇಲ್ಲಿ ನೋಡಿ, ಚೆನ್ನಾಗಿದೆ. ಸೊ ಹೋಲಿ ಸ್ನಾನ ಮಾಡೋಕ್ಕೆ 25 rupees per person. ಈ ಥರ ಲೈನಲ್ಲಿ ಹೋಗಬೇಕು. ಇಲ್ಲಿ ನೋಡಿ ಬಕೆಟ್ಗಳ, ಇದು ಬಕೆಟ್ಸ್. ಸೊ ಇದೆ ವೆಲ್, ಇಲ್ಲಿಂದ ಹೋಗ್ಬೇಕು ಇವಾಗ. ಎಂಟ ಬರ್ತಾ ಇದೆ. ನಂದು ತೆಗಿ, ನಿಮ್ಮ ಮಾಡು, ಅದು ಕೊಡು ಕೊಡು ಕೊಡು. ಸೊ ನಾವಿವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಮತ್ತೊಮ್ಮೆ ದರ್ಶನಕ್ಕೆ ಬಂದಿದ್ದೇವೆ. ಸೊ ಇದು ನಮ್ಮ ಸೆಕೆಂಡ್ ದರ್ಶನ ಒಂದೇ ದಿವಸದಲ್ಲಿ. ಈಗ ಹೋಗ್ತಾ ಇದ್ದೀವಿ, ಇನ್ನೂ ಎಂಟ್ರ್ ಆಗಬೇಕು. ಈಗ ಜ್ಯೋತಿರ್ಲಿಂಗ ಎಲ್ಲ ನೋಡ್ಕೊಂಡು ಬರೋಣ ಅಂತ. ಆಗಲೇ ನಾವು ಸ್ಫಟಿಕ ಮಣಿ ನೋಡಿದ್ವಿ, ಅವ್ರ ಶೇಷನಾಗ್ ಮಣಿ. ಸೊ ಬ್ಯೂಟಿಫುಲ್ ಕಾರಿಡೋರ್ಸ್.